ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಚೈತ್ರ, ನೇಷನ್ ಕೇರ್ ಹೋಮಿಯೋ ಕ್ಲಿನಿಕ್, HSR ಲೇಔಟ್, ಬೆಂಗಳೂರು. ಇವತ್ತಿನ ಒಂದು ಸಂಚಿಕೆ ಅಥವಾ ವಿಡಿಯೋದಲ್ಲಿ ನಾವು ಇನ್ಫರ್ಟಿಲಿಟಿ ಅಂತಂದರೆ ಏನು, ಇದಕ್ಕೆ ಮೇಜರ್ ಕಾರಣಗಳೇನು, ಆ್ಯಂಡ್ ಇದರಿಂದ ಯಾವ ಥರ ಓವರ್ಕಮ್ ಮಾಡಬೇಕು, ಆ್ಯಂಡ್ ಯಾವ ಒಂದು ಕಂಡೀಷನ್ನಲ್ಲಿರುವಂಥ ಒಂದು ಪೇಷಂಟ್ಸ್ನ ನಾವು ಇನ್ಫರ್ಟಿಲಿಟಿ ಅಂತ ಕಂಡುಹಿಡಿಬೇಕು, ಯಾವ ಥರ ನಮಗೆ ಇನ್ಫರ್ಟಿಲಿಟಿಯಿಂದ ಸಫರ್ ಆಗ್ತಾ ಇದ್ದೀವಿ ಅಂತ ಕಂಡುಹಿಡಿಯೋದು ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯೂಶಲಿ ಇನ್ಫರ್ಟಿಲಿಟಿ ಅಂತ ಹೇಳಿದಾಗ ಯಾವುದೇ ಒಂದು ದಾಂಪತ್ಯ ಜೀವನಕ್ಕೆ 1 ವರ್ಷ ಕಂಪ್ಲೀಟ್ ಆಗಿ ಈ 1 ವರ್ಷದಲ್ಲಿ ಅವರು ಸತತವಾಗಿ ನಾರ್ಮಲ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ ವಿತೌಟ್ ಯೂಸಿಂಗ್ ಎನಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಷರ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಕಾಂಟ್ರಾಸೆಪ್ಟಿವ್ ಮೆಷರ್ಸ್ ಯಾವುದೇ ಯೂಸ್ ಮಾಡದಿರೋ ಹಾಗೆ ಅವರು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದ್ದು ಅವರಿಗೆ ಒಂದು ಕನ್ಸೆಪ್ಷನ್ ಆಗ್ತಾ ಇಲ್ಲ ಅನ್ನುವಂಥ ಒಂದು ಪೇಷಂಟ್ಸ್ನ ನಾವು ಇನ್ಫರ್ಟಿಲಿಟಿ ಅಂಡರ್ ಗ್ರೂಪಲ್ಲಿ ಕ್ಯಾಟಗರೈಸ್ ಮಾಡಬೇಕಾಗುತ್ತೆ. ಏನಕ್ಕೆ ಇದು ಇನ್ಫರ್ಟಿಲಿಟಿ ಬರುತ್ತೆ, ಯಾವೆಲ್ಲ ಕಂಡೀಷನ್ಸಲ್ಲಿ ನಾವು ಈ 1 ಇಯರ್ ಕೂಡ ವೆಯ್ಟ್ ಮಾಡೋಂಗಿಲ್ಲ. ಕೆಲವು ಪೇಷಂಟ್ಸ್ ಕೇಳ್ತಾರೆ, ನಾವು ಕಂಪ್ಲೀಟಾಗಿ 1 ವರ್ಷ ನಾವು ವೆಯ್ಟ್ ಮಾಡಲೇಬೇಕಾ ಡಾಕ್ಟರ್ ಅಂತ ಕೇಳ್ತಾರೆ. ಖಂಡಿತ ಇಲ್ಲ. ಕೆಲವೊಂದು ಸಿಚುವೇಶನ್ಸಲ್ಲಿ ನಿಮಗೆ ತೊಂದರೆ ಆಗ್ತಾ ಇರೋ ಒಂದು ಕಂಡೀಷನಲ್ಲಿ ಆದಷ್ಟು ಬೇಗ ನಿಮ್ಮ ಒಂದು ಫಿಸಿಷಿಯನ್ ಅಥವಾ ನಿಮ್ಮ ಡಾಕ್ಟರ್ನ ಭೇಟಿ ಆಗೋದು ಅತಿ ಉತ್ತಮ ಅಂತ ಹೇಳ್ಬೋದು. ಯಾವೆಲ್ಲ ಕಂಡೀಷನ್ನಲ್ಲಿ ನಾವು ಈ ಒಂದು 1 ಇಯರ್ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ, ಫಸ್ಟ್ ಆಫ್ ಆಲ್ ಏಜ್ ರಿಲೇಟೆಡ್. ನಿಮಗೇನಾದರೂ ವಯಸ್ಸು 35 ವರ್ಷದ ಮೇಲ್ಪಟ್ಟಿದೆ ಅಂತ ಹೇಳಿದಾಗ ಅತಿ ಬೇಗ ನೀವು ಒಂದು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದು ಡಾಕ್ಟರ್ನ ಭೇಟಿ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಯೂಶಲಿ 35 ಆದಮೇಲೆ ಎಗ್ ಕ್ವಾಲಿಟಿ ಆಗಿರಬಹುದು ಆ್ಯಂಡ್ ಕ್ವಾಂಟಿಟಿ ಆಫ್ ಎಗ್ ಆಗಿರಬಹುದು ಏನಾಗುತ್ತೆ, ಕಡಿಮೆ ಆಗ್ಕೋತಾ ಹೋಗುತ್ತೆ. ಸೊ ಆ ಒಂದು ಉದ್ದೇಶದಿಂದ 35 ಅಬೋವ್ ಏಜ್ ಇರುವಂಥವರು ಪ್ರೆಗ್ನೆನ್ಸಿಗೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಮೆಡಿಕಲ್ ಅಸಿಸ್ಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೆಕೆಂಡ್ ಬಂದು ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ. ಸೊ ಯೂಶಲಿ ಎಲ್ಲ ಲೇಡೀಸಿಗೂ ಎವ್ರಿ ಮಂತ್ ಆಫ್ ಸೈಕಲ್ಸ್, ಅವರ ಒಂದು ಸೈಕಲ್ಸ್ ಏನಿರುತ್ತೆ ಬಂದಾಗ ಮೈಲ್ಡ್ ಅಬ್ಡಾಮಿನಲ್ ಪೇನ್ ಆಗಿರ್ಬೋದು, ಕ್ರ್ಯಾಂಪ್ಸ್ ಪೇನ್ ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ಮೈಲ್ಡ್ ಆಗಿರುತ್ತೆ. ಬಟ್ ಯಾವಾಗ ಅದು ಒಂದು ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ, ಅನ್ಬೇರಬಲ್ ಪೇನ್ ಇರುತ್ತೆ, ಅಥವಾ ಅವರೊಂದು ಬ್ಲೀಡ್ ಆಗುವಾಗ ದೊಡ್ಡ ದೊಡ್ಡ ಕ್ಲಾಟ್ಸ್ ಆಗಿರಬಹುದು, ಅಥವಾ ಒಂದು ವಾಮಿಟಿಂಗ್ ಸೆನ್ಸೇಷನ್ ಅತಿ ಹೆಚ್ಚಿನದಾಗಿರುವಂಥದ್ದು, ಡಿಹೈಡ್ರೇಷನ್ ಜಾಸ್ತಿ ಆಗ್ತಾ ಇದ್ದಾರೆ, ಅಥವಾ ಬೇರೆ ಒಂದು ಹೆಲ್ತ್ ಇಶ್ಯೂಸ್ ಅದ್ರ ಜೊತೆ ಇದೆ ಅಂತಂದಾಗ ಕೂಡ ಪೇಷಂಟ್ಸ್ 1 ಇಯರ್ ತನಕ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಎನಿ ಟೈಮ್ ಅವರ ಒಂದು ಸಿಂಪ್ಟಮ್ ಸಿವಿಯಾರಿಟಿ ಮೇಲೆ ಡಾಕ್ಟರ್ನ ಭೇಟಿ ಮಾಡಿದ್ರೆ ಅತಿ ಉತ್ತಮ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಬಂದುಬಿಟ್ಟು ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್. ಸೊ ಯೂಶಲಿ 25ರಿಂದ 35 ದಿನಗಳ ಒಳಗೆ ಒಂದು ನಾರ್ಮಲ್ ರೆಗ್ಯುಲರೈಸ್ ಆಗಬೇಕು ಸೈಕಲ್. ಯಾವ ಒಂದು ಪೇಷಂಟ್ಸಲ್ಲಿ ಅತಿ ಬೇಗ ಕೆಲವರಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಆಗ್ತಾ ಇರುತ್ತೆ, ಆ್ಯಂಡ್ ಕೆಲವರಲ್ಲಿ 1.5 ತಿಂಗಳಿಗೆ ಅಥವಾ 2 ತಿಂಗಳಿಗೆ ಮೆನ್ಸ್ಟ್ರುವಲ್ ಸೈಕಲ್ಸ್ ಆಗ್ತಾ ಇರುತ್ತೆ. ಇದನ್ನು ಅನ್ಓವಲ್ಯೂಷನ್ ಅಥವಾ ಅನ್ಓವಲ್ಯೂಟ್ರಿ ಸೈಕಲ್ಸ್ ಅಂತ ಹೇಳ್ತಿದ್ದಾರೆ. ಅವರಿಗೆ ಒಂದು ಎಗ್ ಅನ್ನೋದೇ ಉತ್ಪತ್ತಿ ಆಗ್ತಾ ಇರೋದಿಲ್ಲ. ಒಂದು ಎಗ್ ಅನ್ನುವಂಥದ್ದು ಯಾವಾಗ ಉತ್ಪತ್ತಿ ಆಗೋದಿಲ್ಲ, ಅವರಿಗೆ ಪ್ರೆಗ್ನೆನ್ಸಿ ಬರುವಂಥ ಚಾನ್ಸಸ್ ಅತಿ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಕಂಡೀಷನ್ಸಲ್ಲಿ ಕೂಡ ಯಾವಾಗ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಇಂಥ ಟೈಮಲ್ಲಿ ಕೂಡ ಆದಷ್ಟು ಬೇಗ ಡಾಕ್ಟರ್ನ ಮೀಟ್ ಆಗೋದು ಅತಿ ಉತ್ತಮ ಅಂತ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಬಂದು ಹೆವಿ ಫ್ಲೋ ಆಗುವಂಥದ್ದು. ಎವ್ರಿ ಟೈಮ್ ಪೀರಿಯಡ್ಸ್ ಬಂದಾಗ ಆ್ಯಸ್ ಎ ಫೀಮೇಲ್ ಒಂದು ವಿಮೆನ್ ಅಂತ ಹೇಳಿದ್ಮೇಲೆ 30 ml ಇಂದ 50 ml ಅಷ್ಟು ಬ್ಲಡ್ ಲಾಸ್ ಆಗೋದು ಕಾಮನ್. ಇದಕ್ಕಿಂತ ಜಾಸ್ತಿ ಒಂದು ಬ್ಲಡ್ ಫ್ಲೋ ಆಗ್ತಾ ಇದೆ. ಇದನ್ನು ಯಾವ ಥರ ಮೆಜರ್ ಮಾಡೋದು ಡಾಕ್ಟರ್? ನಾವು 30 ml ಆಗ್ತಾ ಇದೆ, 50 ml ಆಗ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಯೂಶಲಿ ಆ್ಯಸ್ ಎ ಮೆನ್ಸ್ಟ್ರುವಲ್ ಸೈಕಲ್ ಬಂದಾಗ ಪರ್ ಡೇ ಯೂಶಲಿ 2 to 3 ಫುಲ್ ಪ್ಯಾಡ್ಸ್ ಯೂಸ್ ಮಾಡುವಂಥದ್ದು ದಟ್ಸ್ ನಾರ್ಮಲ್. ದಟ್ಸ್ ಬಿಯಾಂಡ್ ದಟ್. ಅಂದರೆ ಕೆಲವ್ರು ಹೇಳ್ತಾರೆ ಅತಿ ಹೆಚ್ಚಿನದಾಗಿ ವೀಕ್ ಆಗ್ತಾ ಇದೆ, ಅನಿಮಿಕ್ ಆಗ್ತಾ ಇದ್ದೀವಿ, 2 to 3 ಪ್ಯಾಡ್ಸ್ಗಿಂತ ಅತಿ ಹೆಚ್ಚಿನದಾಗಿ ಯೂಸ್ ಮಾಡ್ತಾ ಇದ್ದೀವಿ ಅಂದಾಗ ಏನಾಗುತ್ತೆ, ಅದನ್ನು ನಾವು ಹೆವಿ ಫ್ಲೋ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ಒಂದು ಕಂಡೀಷನಲ್ಲಿ ಕೂಡ ಅತಿ ಬೇಗ ಒಂದು ಮೆಡಿಕಲ್ ಅಸಿಸ್ಟೆನ್ಸ್ ತಗೊಂಡಾಗ ಒಳ್ಳೆಯದಂತ ಹೇಳ್ಬೋದು.